ರೀತಿಯ ರುಚಿಯಾದ ಕಡಲೆಬೇಳೆ ಕೈಮಾ ಉಂಡೆ ರೆಡಿಯಾಗಿದೆ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾವು ಕಡಲೆಬೇಳೆ ಕೈಮಾ ಉಂಡೆನ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಚಿಕನ್ ಮಟನ್ ಥರನೇ ಇದು ಕೂಡ ಒಂದು ಸೂಪರ್ ಆದ ವೆಜ್ ಕೈಮಾ ಆಗಿರುತ್ತೆ. ನಾನಿಲ್ಲಿ 200 ಗ್ರಾಮ್ ಅಷ್ಟು ಕಡಲೆಬೇಳೆನ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನಾವು ಕೈಮಾ ಮಾಡುವ 2 ಅವರ್ ಮೊದಲು ನೀರಿಗೆ ಹಾಕೊಂಡ್ರೆ ಸಾಕು. ಮಸಾಲೆ ರುಬ್ಕೊಳ್ಳೋದಕ್ಕೆ ಫ್ರೈ ಮಾಡಿ ರುಬ್ಕೊಳ್ಳುವಂಥದ್ದು 2 ಗೆಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, 1.5 ಇಂಚಷ್ಟು ಶುಂಠಿ, ಇಲ್ಲಿ ಕೊತ್ತಂಬರಿ ಸೊಪ್ಪುದ ಸ್ಟೆಮ್ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ, ದಂಟನ್ನ, ಒಂದು 10 ಕಾಜು ತಗೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ತೆಂಗಿನಕಾಯಿ ಹಾಕೊಳ್ಳುವಂಥದ್ದಿದೆ. ಮಸಾಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು 1.5 ಚಮಚದಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಬಿಸಿಯಾಗಿದೆ. ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು 2 ನಿಮಿಷ ಫ್ರೈ ಆದ ಮೇಲೆ ಮಿಕ್ಕಿದ ಪದಾರ್ಥನ ಹಾಕೊಳ್ಳೋಣ. ಫ್ರೈ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಕೈಮಾ ಗ್ರೇವಿ. ಈರುಳ್ಳಿ ಈ ಹದದಲ್ಲಿ ಫ್ರೈ ಆಗುವಾಗ 1 ಚಮಚದಷ್ಟು ಕೊತ್ತಂಬರಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಫ್ರೈ ಆದರೆ ಸಾಕು. ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ, ಶುಂಠಿ, ಕಾಜು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ದಂಟು ಹಾಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ನೈಸಾಗಿ ರುಬ್ಕೊಳ್ಳುವಂಥದ್ದಲ್ಲ, ಹಾಗಾಗಿ ದಂಟು ಸೇರಿಸ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ. ಅರ್ಧ ಚಮಚದಷ್ಟು ಜೀರಿಗೆ, ಒಂದು 4 ಲವಂಗ, ಚಕ್ಕೆ, ಏಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ದಂಟು ಸೇರಿಸ್ಕೊಳ್ಳೋಣ. ಹಾಗೆ 4 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ಸಾಫ್ಟ್ ಆಗೋ ತನಕ ಹುರ್ಕೊಳ್ಳೋಣ. ಮಸಾಲೆ ಫ್ರೈ ಮಾಡಿ ಇಟ್ಕೊಂಡಿರೋದು ತಣ್ಣಗಾಗಿದೆ. ಇವಾಗ ಅರ್ಧ ಚಮಚದಷ್ಟು ಅರಿಶಿನ ಪೌಡರ್ ಹಾಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕೊಳ್ಳೋಣ. ಗಟ್ಟಿಯಾಗಿ ರುಬ್ಕೊಳ್ಬೇಕು. ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ಮಸಾಲೆ ಈ ಹದದಲ್ಲಿ ನೈಸಾಗಿ ರುಬ್ಕೊಂಡಿರ್ಬೇಕು. ಎಷ್ಟು ನೈಸ್ ಸಾಧ್ಯನೋ ಅಷ್ಟು ನೈಸ್ ರುಬ್ಕೊಂಡ್ರೆ ಆಯಿತು. ಇವಾಗ ಕೈಮಾ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ. 2 ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಳ್ತೀನಿ. ಕರಿಬೇವು ಸೊಪ್ಪು ರುಬ್ಬುವಾಗ ಬೇಕಾದ್ರೆ ಹಾಕೊಳ್ಬೋದು, ಅದು ಚೆನ್ನಾಗಾಗುತ್ತೆ. ರುಬ್ಬಿದ ಮಸಾಲೆನ ಸೇರಿಸ್ಕೊಳ್ಳೋಣ. ಈಗ ಮುಚ್ಚಿ ಕುದಿಸ್ಕೊಳ್ಬೇಕು, ಇಲ್ಲಾಂದರೆ ಮಸಾಲೆ ಸಿಡಿಯುತ್ತೆ ಬೇಗ. ಮಸಾಲೆ ಈ ಹದದಲ್ಲಿ ಫ್ರೈ ಆಗುವಾಗ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಉಪ್ಪನ್ನು ಸೇರಿಸ್ಕೊಳ್ಳೋಣ. ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ 1 ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳೋಣ. ನಿಮ್ಮ ಹದಕ್ಕೆ ಅನುಗುಣವಾಗಿ ನೀವು ಥಿಕ್ನೆಸ್ಸನ್ನು ರೆಡಿ ಮಾಡ್ಕೊಳ್ಬೋದು. ಖಾರ ಪುಡಿ ಹಾಕಿದ ಮೇಲೆ ಒಂದು 3 ನಿಮಿಷ ಚೆನ್ನಾಗಿ ಕುದೀಲಿ ಮಸಾಲೆ. ಗ್ರೇವಿಗೆ ಮಸಾಲೆ ಈ ಹದದಲ್ಲಿ ಕುದಿಯುವಾಗ 1 ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ, ಜಾರು ತೊಳೆದ ನೀರನ್ನು. ಇದು ಕಡಲೆಬೇಳೆ ಆಗಿರೋದ್ರಿಂದ ಕೈಮಾ ಸಾರು ಬೇಗ ಗಟ್ಟಿ ಆಗುತ್ತೆ. ಹಾಗಾಗಿ ಉಪ್ಪು ಖಾರ ಏನಾದರೂ ಬೇಕಿದ್ರೆ ನೋಡಿ. ಆಮೇಲೆ ನಿಧಾನ ಉರಿಯಲ್ಲಿ ಕುದಿಸ್ಕೊಂಡ್ರೆ ಆಯಿತು. ಸಣ್ಣ ಮಿಕ್ಸಿ ಜಾರ್ ತಗೊಂಡು ಬೇಳೆ ರುಬ್ಕೊಳ್ಳೋದಕ್ಕೆ ಜೊತೆಗೆ ಸೇರಿಸ್ಕೊಳ್ಳೋಕ್ಕೆ ಈ ಮಸಾಲೆ ರೆಡಿ ಮಾಡ್ಕೊಳ್ತಿರೋದು. ಒಂದು 5 ಹಸಿರು ಮೆಣಸಿನಕಾಯಿ, ಒಂದು ಅರ್ಧ ಇಂಚು ಶುಂಠಿ, 1 ಬೆಳ್ಳುಳ್ಳಿ, 1 ಗೆಡ್ಡೆ, ಹಾಗೆ 1 ಈರುಳ್ಳಿಯನ್ನು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ನೀರು ಹಾಕದೆ ತರಿಯಾಗಿ ಮಾಡ್ಕೊಳ್ಬೇಕು. ಕಡಲೆಬೇಳೆ ನೆನೆಯಕ್ಕೆ ಹಾಕಿ 2 ಅವರ್ ಆಗಿದೆ ನೋಡಿ, ಈ ರೀತಿಯಲ್ಲಿ ನೆಂದಿರಬೇಕು. ಇವಾಗ ನೀರು ಹಾಕೊಳ್ಳೋದೆ ಒಂದು ಸಣ್ಣ ರವೆ ಟೈಪು ರುಬ್ಕೊಳ್ಬೇಕು. ಜಾಸ್ತಿ ನೈಸು ಬೇಡ, ಜಾಸ್ತಿ ತರಿನೂ ಬೇಡ. ಮಸಾಲೆ ರುಬ್ಬಿದ ಜಾರಿಗೆನೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಅವಾಗ ಬೇಗ ನೈಸ್ ಆಗುತ್ತೆ. ಈ ಹದದಲ್ಲಿ ರುಬ್ಕೊಂಡಿರಬೇಕು. ಅಂದರೆ ನಾವು ವಡೆಗೆಲ್ಲ ರುಬ್ಕೊಳ್ತೀವಲ್ಲ, ಅಷ್ಟು ತರಿ ಇರಬಾರ್ದು. ಅದಕ್ಕಿಂತನೂ ಬೇಳೆ ಸಿಗಲೇಬಾರ್ದು. ಈ ರೀತಿಯಲ್ಲಿ ನೈಸಾಗಿ ರುಬ್ಕೊಂಡಿರಬೇಕು. ಎಲ್ಲವನ್ನು ಇದೇ ಥರ ರುಬ್ಕೊಳ್ಳೋಣ. ಕಡಲೆಬೇಳೆನ ಈ ಹದದಲ್ಲಿ ರುಬ್ಕೊಂಡಾಗಿದೆ. ಇನ್ಕೇಸ್ ತೀರ ತೆಳ್ಳಗಾಯಿತು ಅಂತ ಹೇಳಿದರೆ ಕಡಲೆ ಹಿಟ್ಟಿರುತ್ತಲ್ವ, ಅದನ್ನು ಸ್ವಲ್ಪ ಹುರಿದು ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಸೇರಿಸ್ಕೊಂಡು ಹಸಿರು ಮಸಾಲೆ ರೆಡಿ ಮಾಡಿದ್ನಲ್ಲ ನಾನು, ಅದನ್ನು ಸೇರಿಸ್ಕೊಂಡು ಉಂಡೆ ಕಟ್ಕೊಳ್ಳೋಣ. ಉಪ್ಪು ಕೊನೆಯದಾಗಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೈ ನೀರು ಮಾಡಿಕೊಂಡ್ರೆ ಕೈಗೆ ಅಂಟಲ್ಲ. ಈ ರೀತಿಯಲ್ಲಿ ಕಡಲೆಬೇಳೆ ಉಂಡೆನ ಮಾಡ್ಕೊಳ್ಬೇಕು. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗುವಾಗ ಉಂಡೆ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಉಲ್ಟಾ ಮಾಡಿಕೊಂಡು ಜಾಸ್ತಿ ಕಡಕ್ಕಾಗಿ ಫ್ರೈ ಮಾಡ್ಕೊಳ್ಬಾರ್ದು. ಉಲ್ಟಾ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಜಾಸ್ತಿ ಕಡಕ್ಕಾಗಿ ಫ್ರೈ ಮಾಡ್ಕೊಳ್ಬಾರ್ದು. ಒಳಗಡೆ ಸಾಫ್ಟಾಗಿ ಇರಬೇಕು, ಆವಾಗಲೇ ಕೈಮಾ ಚೆನ್ನಾಗಾಗೋದು. ಒಡಿಬಾರ್ದು ಸಾಂಬಾರಿಗೆ ಡೈರೆಕ್ಟ್ ಹಾಕುವಾಗ ಅಂತ ಈ ವಿಧಾನದಲ್ಲಿ ಫ್ರೈ ಮಾಡುವಂಥದ್ದು. ಈ ಹದದಲ್ಲಿ ಫ್ರೈ ಆದರೆ ಸಾಕು. ಮಸಾಲೆ ನೋಡಿ ಈ ಹದದಲ್ಲಿ ಕುದೀತಾ ಇರುವಾಗ ನಾವು ಫ್ರೈ ಮಾಡಿ ಇಟ್ಟ ಬಾಲ್ಗಳನ್ನು ಸೇರಿಸ್ಕೊಳ್ಳೋಣ. ಥಿಕ್ನೆಸ್ ಈ ಹದದಲ್ಲಿ ಇರಬೇಕು. ಇದು ಉಂಡೆ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಫ್ರೈ ಮಾಡಿ ಇಟ್ಕೊಂಡ ಉಂಡೆ ಸೇರಿಸ್ಕೊಳ್ಳೋಣ. ಉಂಡೆ ಹಾಕಿದ ಮೇಲೆ ಒಂದು 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಫೈನಲ್ ಆಗಿ ಸೂಪರ್ ಆದ ಕಡಲೆಬೇಳೆ ಕೈಮಾ ಉಂಡೆ ಈ ರೀತಿಯಲ್ಲಿ ರೆಡಿಯಾಗಿದೆ. ಸೂಪರ್ ಆದ ರುಚಿಯಾದ ಕಡಲೆಬೇಳೆ ಕೈಮಾ ಉಂಡೆ ಸಾರು ಈ ರೀತಿಯಲ್ಲಿ ರೆಡಿಯಾಗಿದೆ. ಒಮ್ಮೆ ನೀವು ತಪ್ಪದೆ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.